ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಾರ್ಜರ್ ತಗೊಂಡ್ಬರ್ತೀಯ? ಇಷ್ಟು ಒಳ್ಳೆ ಟಿಫನ್ ಗೈಸ್. ಊಟ ಮಾಡ್ದ? ಸುಮ್ಮನೆ ಶೋಗೆ ಇಟ್ಟಿರೋದು ಗೈಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಆ್ಯಸ್ ನಾರ್ಮಲ್ ಆ್ಯಸ್ ರೆಗ್ಯುಲರ್ ಭವಿಷ್ಯನ ಕಾಲೇಜಿಗೆ ಬಿಡೋದಕ್ಕೆ ರೆಡಿಯಾಗಿದ್ದೀನಿ. ಭವಿಷ್ಯ ಕೂಡ ರೆಡಿಯಾಗಿದ್ದಾಳೆ. ಇವಾಗ ಹೋಗಿ ಫಸ್ಟು ಕಾಲೇಜಿಗೆ ಬಿಟ್ಬಿಟ್ಟು ಬಂದ್ಬಿಡೋಣ, ಅದಾದಮೇಲೆ ಮುಂದೆ ನೋಡೋಣ. ರೂಮಿಗೆ ಹೋಗಿ ನಂದು ಚಾರ್ಜರ್ ತಗೊಂಡ್ಬರ್ತೀಯ? ಫೋನ್ ಚಾರ್ಜರ್ ಇಲ್ಲೇ ಇರಬೇಕು, ಕಾಲೇಜಿಗೆ ತೊಗೊಂಡೋಗ್ಬೇಕು. ಇಲ್ಲೇ ಇರಬೇಕು. ಆಯ್ತಮ್ಮ, ಆಯ್ತಾ? ನಡಿ ಗೈಸ್, ಗಂಟೆ 10:15 ಆ್ಯಂಡ್ ನಾನು ಇವಾಗ ಟಿಫನ್ ತಿಂತಾಯಿದ್ದೀನಿ. ಟಿಫನ್ನಲ್ಲಿ ರಾಗಿ ಮತ್ತು ಅಕ್ಕಿ ಮಿಕ್ಸ್ ಆಗಿರೋವಂಥ ರೊಟ್ಟಿ ವಿತ್ ಅವರೆಕಾಳು. ಆ್ಯಂಡ್ ದಿಸ್ ಇಸ್ ಥೇಚಾ. ಅದೇ ಗೈಸ್, ಕಡಲೆಕಾಯಿ ಬೀಜ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಹೊಡಿಸ್ಬೇಕು, ಕೊತ್ತಂಬರಿ ಹಾಕ್ಬಿಟ್ಟು. ಸೊ ದಟ್ ಈಸ್ ಕಾಲ್ಡ್ ಥೇಚಾ. ಥೇಚಾ ಬಂದುಬಿಟ್ಟು ಮಹಾರಾಷ್ಟ್ರ ಸ್ಪೆಷಲ್ಲು. ಸೂಪರ್ ಟೇಸ್ಟಿಯಾಗಿರುತ್ತೆ. ನಿಮಗೆ ಮಾಡಿ ತೋರಿಸಿದ್ದೀನಿ ಆ್ಯಕ್ಚುಲಿ. ಇವಾಗ ನಾನು ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಹೌದಾ? ಬಾಯ್ ಬಾಯ್. ಸೆಕೆಂಡ್ ಕೊಡುತ್ತೆ ಕೊಟ್ರೆ. ಹೌದಾ? ಸೆಕೆಂಡ್ ಕೊಡಮ್ಮ. ರೈಟ್ ಹ್ಯಾಂಡ್. ಕೈ. ಓಕೆ ಬಾಯ್ ನವ್ಯ. ಗೈಸ್, ಟೈಮು ಈಗ 3:50 ಆಗಿದೆ. ನನ್ನ ಭವಿಷ್ಯಂಗೆ ಇವಾಗ ಊಟ ಕಳಿಸ್ಬೇಕು. ಊಟಕ್ಕೆ ಏನೇನಿದೆ ಅಂತ ತೋರಿಸ್ತೀನಿ. ಇದು ಬೆಲ್ಲಣ್ಣಂದು ಜ್ಯೂಸು, ಮಸ್ಕ್ ಮೆಲನ್ ಮತ್ತು ಒಂದು ಚೂರು ಸಕ್ಕರೆ ಹಾಕಿದ್ದೀನಿ ಅದಕ್ಕೆ. ಆ್ಯಂಡ್ ಅವಳು ಟಿಫನಲ್ಲಿ ಮಶ್ರೂಮ್ ಪಲಾವ್ ಮಾಡಿದ್ದೆ, ಸೌತೆಕಾಯಿ ಆ್ಯಂಡ್ ಬ್ರಾಕ್ಲಿ ಫ್ರೈ ಮಾಡಿದ್ದೆ. ಅದು ಇಷ್ಟು ಅವಳು ಟಿಫನ್ನು ಗೈಸ್. ಇವಾಗ ನನಗೂ ಊಟ ಹಾಕ್ಕೊಂಡಿದ್ದೀನಿ. ಇವತ್ತು ಭವಿಷ್ಯ ಊಟ ನೋಡಿಬಿಟ್ಟು ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತಾಳೆ. ನೀಟಾಗೆ ತರಾವರಿ ಕಳಿಸಿದ್ರೆ ಅವಳಿಗೆ ತುಂಬ ಇಷ್ಟ. ಸೊ ಹಾಗೆ ಬಿಸಿ ಬಿಸಿ ಕಳಿಸಿದ್ರೆ ಅವಳಿಗೆ ತುಂಬ ಇಷ್ಟ. ಸೊ ಬಿಸಿ ಬಿಸಿ ಆ್ಯಂಡ್ ತರಾವರಿ ಕಳಿಸಿದ್ದೀನಿ. ಸೊ ಇಷ್ಟಪಟ್ಕೊಂಡು ತಿಂತಾಳೆ ಗೈಸ್. ಇವಾಗ ನಮ್ಮ ಯಜಮಾನ್ರು ಹೋಗಿದ್ದಾರೆ ಕೊಡೋದಕ್ಕೆ. ಅವ್ರು ಬಂದಾದಮೇಲೆ ಅವರು ಸಹ ಊಟ ಮಾಡ್ತಾರೆ. ನಮ್ಮ ಭವಿಷ್ಯನ ಕರ್ಕೊಂಡು ಹೋಗ್ಬೇಕು. ಆಲ್ರೆಡಿ ಕಾಲೇಜಿಗೆ ಹೋಗಿದ್ದೀನಿ ಗೈಸ್. ಸಾಯಂಕಾಲ ಹೋಗ್ಬಿಟ್ಟಿದೆ. ಆ್ಯಂಡ್ ಭವಿಷ್ಯ ಬರ್ತಾ ಇದ್ದಾಳೆ. ಊಟ ಮಾಡ್ದ? ಮಾಡಿದೆ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ನನ್ನ ಫ್ರೆಂಡ್ಸಿಗೂ ಇಷ್ಟ ಆಯಿತು. ನಿಮ್ಮ ಫ್ರೆಂಡ್ಸು ತಿಂದ್ರಾ? ಇವಾಗ ಗೈಸ್ ಭವಿಷ್ಯನ ಕರ್ಕೊಂಬಂದಾಯಿತು. ಅವಳು ಓದ್ಕೋತಾ ಇದ್ದಾಳೆ. ಆ್ಯಂಡ್ ಇವಾಗ ರಾತ್ರಿ ನಮ್ಮ ಯಜಮಾನ್ರಿಗೆ ಮೊಸರನ್ನ ಮಾಡಬೇಕು. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿರೋ ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಏನೇನು ಬೇಕು ಅಂತ ಅಂದರೆ, ಸ್ವಲ್ಪ ಗ್ರೌಂಡ್ನಟ್ ಬೇಕು, ಒಂದು ಹಸಿಮೆಣ್ಸಿನ್ಕಾಯಿ. ಖಾರ ಕಮ್ಮಿ ಹಾಕೋತಾ ಇದ್ದೀನಿ ಬಿಕಾಸ್ ನಮ್ಮ ಯಜಮಾನ್ರಿಗೆ ಖಾರ ಇಷ್ಟ ಆಗೋದಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ. ಇದು ಒಬ್ರಿಗೆ ಮಾಡ್ಕೋತಾ ಇರೋದು ಗೈಸ್, ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. ಕೊತ್ತಂಬರಿ, ಸ್ವಲ್ಪ ಎಳ್ಳು, ಒಂಚೂರು ಆಯಿಲ್ ಹಾಕ್ಕೊಂಡು ಹುರ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರು ಪರವಾಗಿಲ್ಲ, ಯಾಕಂದರೆ ಗ್ರೌಂಡ್ನಟ್ ಏನು ಗರಿಯಾಗಿ ಹಾಕಬೇಕಾಗಿಲ್ಲ. ಅದಕ್ಕೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. 2 to 3 minutes ಹುರ್ಕೊಳ್ಳಿ ಗೈಸ್, ಸಾಕು. ಗೈಸ್ ಇವಾಗ ಹುರಿದಿ ಆಗಿದೆ. ಸ್ವಲ್ಪನೇ ಮಾಡ್ಕೊಂಡಿರೋದು ಒಬ್ರಿಗೆ ಹಾಕೋಷ್ಟು. ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕೋತಾ ಇಲ್ಲ. ಮಿಕ್ಸಿ ಬದಲು ಕುಟ್ಟೋ ಕಲ್ಲಿಗೆ ಹಾಕೋತಾ ಇದ್ದೀನಿ. ಒಬ್ರಿಗೆ ಅಲ್ವಾ, ಸೊ ಇದರಲ್ಲೇ ಕುಟ್ಬಿಡೋಣ. ಅರ್ಧಂಬರ್ಧ ಕುಟ್ಟಬೇಕು. ಮಿಕ್ಸಿಗೆ ಹಾಕ್ಕೊಂಡ್ರು ಅಷ್ಟೇ, ನೀವು ಅರ್ಧಂಬರ್ಧ ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಗೈಸ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ
ಇಷ್ಟು ಕುಟ್ಕೊಂಡ್ರೆ ಸಾಕು ಗೈಸ್. ಎಲ್ಲ ಹುರ್ಕೊಂಡಿದ್ರಲ್ಲ ಅದೇ ಪ್ಯಾನಿಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಏನೇನು ಹಾಕ್ಕೋಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪನೇ ಗೈಸ್, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಇಷ್ಟ ಅದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೋಬೋದು. ಯಜಮಾನ್ರು ಇನ್ನು ಅದು ಖಾರದ್ದು ಸೀಡ್ಸ್ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಕೂತ್ಕೋತಾರೆ, ಅದಕ್ಕೆ ನಾನು ಹಾಕದೇ ಇರೋದು ಬೆಟರು ಅಂತ ಅದನ್ನು ಹಾಕ್ತಾಯಿಲ್ಲ. ನಾನು ಕರಿಬೇವು ಫ್ರೆಶ್ ಆಗಿಲ್ಲ, ಸೊ ಅದಕ್ಕೋಸ್ಕರ ಹಾಕ್ತಾಯಿಲ್ಲ. ಈಗ ಸಾಸಿವೆ ಎಲ್ಲ ಸಿಡ್ದಾಗಿದೆ. ಇದಾದಮೇಲೆ ರೆಡಿ ಮಾಡ್ಕೊಂಡಿರೋ ಖಾರನ ಹಾಕ್ಬಿಡ್ಬೇಕು ಗೈಸ್. ಸ್ಟವ್ ಆನಲ್ಲಿಲ್ಲ, ಆಫ್ ಮಾಡಾದ್ಮೇಲೆ ನಾನು ಇದು ಹಾಕ್ತಾ ಇರೋದು. ಸ್ವಲ್ಪ ಪ್ಯಾನು ತಣ್ಣಗಾದ್ಮೇಲೆ ಮೊಸರು ಹಾಕಿ ಗೈಸ್. ನಾನು ಬಿಸಿ ಇದ್ದಂಗೆ ಹಾಕ್ಬಿಟ್ಟೆ, ಗೊತ್ತಾಗಲಿಲ್ಲ, ಬಟ್ ನೀವು ತಣ್ಣಗಾದ್ಮೇಲೆ ಹಾಕಿ. ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಬಿಟ್ಟು, ಪ್ಯಾನ್ ತಣ್ಣಗಾಗೋಯ್ತು, ಮೊಸರು ಹಾಕ್ಬಿಟ್ಟು ಇವಾಗ ಈ ತಣ್ಣಗಾಕಿರುವಂಥ ರೈಸ್ ಹಾಕ್ಕೊಳ್ಳಿ. ಈಗ ಕಲಿಸ್ಕೋಬೇಕು. ನಾನು ಉಪ್ಪು ಹಾಕಿರಲಿಲ್ಲ, ಸೊ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ತಿರ್ಗಾ ಕಲಿಸ್ಕೊಳ್ಳಿ. ನಿಮ್ಮ ಮೊಸರನ್ನ ರೆಡಿಯಾಗಿದೆ ಗೈಸ್. ಎಕ್ಸ್ಟ್ರಾ ಮೊಸರು ಹಾಕೋಬೇಕಾಗಿತ್ತು, ನಾನು ಆಗಲೇ ಹಾಕಲಿಲ್ಲ. ಮಜ್ಜಿಗೆ ಅನ್ನ ತಿನ್ನಂಗೆ ತಿನ್ಬೇಕಂತ ಏನಿಲ್ಲ. ಒಬ್ಬೊಬ್ರಿಗೆ ಮಜ್ಜಿಗೆ ಅನ್ನ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಗಟ್ಟಿ ಮೊಸರು ಅನ್ನ ಇಷ್ಟ ಆಗುತ್ತೆ. ಸೊ ಇಷ್ಟ ಬಂದಂಗೆ ಕಲಿಸ್ಕೊಳ್ಳಿ ಗೈಸ್, ಅಷ್ಟೇ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಚಿತ್ರಾನ್ನ ಅಲ್ಲ, ಸಾರಿ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಮೊಸರನ್ನ ರೆಡಿ ಗೈಸ್. ಇದು ಸುಮ್ಮನೆ ಶೋಗಿಟ್ಟಿರೋದು ಗೈಸ್, ಏನೇನು ಹಾಕ್ಬೋದು ಅಂತ ಗೊತ್ತಾಗಲಿ. ಬೆಳ್ಳುಳ್ಳಿನೇ ಮರ್ತೋಗ್ಬಿಟ್ಟಿದ್ದೀನಿ. ಓಕೆ, ಬೆಳ್ಳುಳ್ಳಿ ಇದು ಸುಮ್ಮನೆ ಶೋಗಿಟ್ಟಿರೋದು ಗೈಸ್, ಏನೇನು ಹಾಕಿರ್ಬೋದು ಇದರಲ್ಲಿ ಅಂತ ಒಂದು ಐಡಿಯಾ ಬರಲಿ ಅಂತ. ಸೊ ನಮ್ಮ ಡಿಫ್ರೆಂಟ್ ಆಗಿರುವಂಥ ಮೊಸರನ್ನ ರೆಡಿ. ಸಾಲ್ಟ್ ಇಲ್ಲಿದೆ, ಇಲ್ಲಿಲ್ಲ, ಅಷ್ಟೇ ಗೈಸ್. ಏನಿದು ಬೇರೆ ಬ್ಯಾಗ್ ತೊಗೊಂಡು ಬಂದ್ಬಿಟ್ಟಿದ್ದೀರಾ? ಬ್ಯಾಗೆ ತೊಗೊಂಡೋಗಿದ್ದೆ. ಓ ವಾವ್, ಇವತ್ತಿನ ಮೊಸರನ್ನಕ್ಕೆ ಬಾಯಿ ಕೆಟ್ಟೋಗಲ್ಲ. ಗೈಸ್, ನಾಳೆ ಅವರೆಕಾಳು ಉಪ್ಪಿಟ್ಟು. ಹತ್ಮೇಲೆ ಅವರೆಕಾಳು ತಕದ್ದಿಮಿತ್ತೈ. ಆ್ಯಂಡ್ ಓಟ್ಸ್, ಬೆಳಗ್ಗೆ ಭವಿಷ್ಯಂಗೆ ಟಿಫನ್ಗೆ ಓಟ್ಸು. ನಮ್ಮ ಯಜಮಾನ್ರಿಗೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್, ಬನಾನಾ ಮಿಲ್ಕ್ ಶೇಕ್ ಅಂತ ನಮ್ಮ ಯಜಮಾನ್ರಿಗೆ ಇಷ್ಟ, ಅದಕ್ಕೆ ಬನಾನಾ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಟ್ಟು ಕಳಿಸ್ತೀನಿ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಏನು ಹಂಗೆ ನೋಡ್ತಾ ಇದ್ದೀವಿ ಗೈಸ್? ನಮ್ಮ ಯಜಮಾನ್ರದ್ದು ಊಟ ರೆಡಿ ಇದೆ, ಇವಾಗ ತೊಗೊಂಡೋಗಿ ಕೊಡಬೇಕು ಗೈಸ್ ಅವ್ರಿಗೆ. ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ರಿ. ನೋಡಿ ಹೆಂಗಿದೆ ಅಂತ ಹೇಳಲ್ವ, ಏನು ಹಾಕಿದ್ದಾರೆ ಅಂತ ಹೇಳ್ತಾರೆ. ಎಳ್ಳಾಕಿದೆಯಾ ಅಲ್ವಾ ಅಂತಾರೆ ನೋಡಿ. ಈಗ ಹೇಳ್ರಿ, ಇದೆಯಾ ಗೈಸ್? ಹೆಂಗಿದೆ ಅಂತ ಹೇಳಿದ್ ಇಲ್ಲದೆ ಹೋಗಿದ್ರೆ ಅದು ಎಳ್ಳು ಹಾಕಿದ್ಯಾ ಅಲ್ವಾ, ಕಡಲೆಕಾಯಿ ಹಾಕಿದ್ಯಾ ಅಲ್ವಾ ಅಂತಲೇ ಕೇಳ್ತಾರೆ ಯಾವಾಗಲೂ. ಹೆಂಗಿದೆ ಅಂತ ಹೇಳಲ್ಲ, ಫಸ್ಟು ಹೇಳ್ಬಿಟ್ರು ನನ್ನನ್ನು ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಹೇಳಿದ್ರು. ನೋಡಿ ಗೈಸ್, ನಾವು ಯಜಮಾನ್ರು ನೋಡೋದು ಇಂಥದ್ದೇ ಗೈಸ್. ನೆಕ್ಸ್ಟು ಅವರೂ ಆ ಥರದ್ದು 2 ಪೀಸ್ ಬಟ್ಟೆ ತೊಗೊಂಡು ಹಾಕ್ಕೊಂಡು ಹೋಗ್ತಾರಂತೆ. ನೋಡಿ ಹಂಗೆ ಕೂತ್ಕೊಂಡು ಮೆಡಿಟೇಟ್ ಮಾಡ್ಕೊಂಡು ಇದ್ಬಿಡ್ತಾರಂತೆ. ಅದೇನ್ರಿ
ಏನಿಲ್ಲ ಒಟ್ಟಿನಲ್ಲಿ ಈ ಥರದ್ದು ನೋಡೋದಕ್ಕೆ ಅಂದರೆ ಇಷ್ಟ ಅವ್ರಿಗೆ. ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ಬ್ಲಾಗ್. ಇವತ್ತು ಭವಿಷ್ಯ ಒಂದು ಸ್ವಲ್ಪ ಓದೋದಕ್ಕೆ ಸೀರಿಯಸ್ಸಾಗಿ ಕೂತ್ಕೊಂಡಿದ್ದಾಳೆ. ಹಿಂಗೆ ಕೂತ್ಕೋತಾಳೆ ಓದೋದಕ್ಕೆ. ಬಟ್ ಇವತ್ತೇನೋ ಒಂದು ನಂದು ಅವಳದು ಆರ್ಗ್ಯುಮೆಂಟ್, ಒಂಚೂರು ಆರ್ಗ್ಯೂ ಮಾಡಲಿಲ್ಲ ಅವಳು. ಏನೋ ಪರ್ಮಿಷನ್ ಕೇಳಿದ್ಲು, ಅದನ್ನು ನಾನು ಅಲೌ ಮಾಡಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು ಕೂತಿದ್ದಾಳೆ ಅಷ್ಟೇ. ಬಟ್ ಸರಿ ಹೋಗ್ತಾಳೆ. ಸೊ ನಿಮ್ಮನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.